ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇಂದು ಮಹತ್ವದ ದಿನ. ದೋಷಾರೋಪ ಹೊರಿಸೋದಕ್ಕೆ ಕೋರ್ಟ್ ಇಂದಿಗೆ ದಿನಾಂಕವನ್ನು ನಿಗದಿಪಡಿಸಿದೆ. ದೋಷಾರೋಪ ಪ್ರಕ್ರಿಯೆ ಹೇಗಿರುತ್ತೆ, ದರ್ಶನ್ ಪವಿತ್ರ ಗೌಡ ಮುಂದಿನ ಸವಾಲ್ಗಳೇನು, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜಾಮೀನು ರದ್ದಾಗಿ ಮರಳಿ ಜೈಲು ಸೇರಿರೋ ದರ್ಶನ್ಗೆ ಅಕ್ಷರಶಃ ನರಕ ದರ್ಶನವೇ ಆಗ್ತಿದೆ. 20/30 ಅಳತೆಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಬಂದಿಯಾಗಿದ್ದಾನೆ. ಸಾಲದಕ್ಕೆ ಕುರಿ ಮಂದೆಯಂತೆ ಅದೇ ಸೆಲ್ನಲ್ಲಿ ಉಳಿದ ಪೂರ್ತಿ ಡಿ ಗ್ಯಾಂಗ್ ಇದೆ. ದರ್ಶನ್ ಮೇಲೆ ಜೈಲು ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದು 4 ಬಾಡಿ ಕ್ಯಾಂಪ್ ಸಿಬ್ಬಂದಿ ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಮಿಸುಕಾಡದ ಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟುನಿಟ್ಟಿನ ರೂಲ್ಸ್ ನಲ್ಲಿ ಕಾಟೇರ ಕಂಗೆಟ್ಟು ಹೋಗಿದ್ದಾನೆ. 2.5 ತಿಂಗಳಲ್ಲಿ 12ರಿಂದ 13 ಕೆಜಿ ತೂಕ ಕಡಿಮೆಯಾಗಿದ್ದು ದಾಸನಿಗೆ ರಿಯಲ್ ಜೈಲು ವಾಸದ ಅನುಭವವಾಗ್ತಿದೆ. ಹೀಗೆ ವಿಲ ವಿಲ ಅಂತಿರೋ ದರ್ಶನ್ ಪಾಲಿಗೆ ಇಂದು ಬಿಗ್ ಡೇ, ಮಹತ್ವದ ದಿನ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ಗೆ ಇಂದು ಬಿಗ್ ಡೇ. ಕೋರ್ಟ್ನಲ್ಲಿಂದು ದೋಷಾರೋಪ ಹೊರಿಸುವ ಪ್ರಕ್ರಿಯೆ. ಹೌದು, ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಇಂದು ದೋಷಾರೋಪ ಹೊರಿಸುವ ಪ್ರಕ್ರಿಯೆ ನಡೆಯಲಿದೆ. ಕ್ರಿಮಿನಲ್ ಪ್ರಕರಣದ ವಿಚಾರಣೆಯಲ್ಲಿ ಇದು ಪ್ರಮುಖ ಹಂತ. ಯಾಕಂದ್ರೆ ದೋಷಾರೋಪ ಹೊರಿಸಿದ ಬಳಿಕ ಸಾಕ್ಷ್ಯಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಲಿದೆ. ದೋಷಾರೋಪ ಹೊರಿಸುವ ದಿನ ಎಲ್ಲಾ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ಗೆ ಹಾಜರಾದ ಆರೋಪಿಗಳ ಮುಂದೆ ಜಡ್ಜ್ ಆರೋಪಗಳನ್ನ ಎಲ್ರಿಗೂ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿರೋ ಆರೋಪ ನಿರಾಕರಿಸಿದ್ರೆ ಸಾಕ್ಷ್ಯ ವಿಚಾರಣೆ ಆರಂಭವಾಗಲಿದೆ. ಒಂದು ವೇಳೆ ಆರೋಪಗಳನ್ನ ಒಪ್ಪಿಕೊಂಡ್ರೆ ಅದಕ್ಕಿರೋ ಪ್ರಕ್ರಿಯೆಗಳನ್ನ ಪಾಲಿಸಿ ಕೋರ್ಟ್ ಶಿಕ್ಷೆ ವಿಧಿಸಲು ಅವಕಾಶವಿದೆ. ಆದರೆ ದೋಷಾರೋಪ ನಿಗದಿಯ ಬಳಿಕ ಆರೋಪಿಗಳು ಕೋರ್ಟ್ ಹೊರಿಸುವ ಆರೋಪ ನಿರಾಕರಿಸುವ ಸಾಧ್ಯತೆಯೇ ಹೆಚ್ಚಿರುತ್ತೆ. ನಂತರ ಪ್ರಾಸಿಕ್ಯೂಷನ್ಗೆ ಸಾಕ್ಷಿಗಳ ಪಟ್ಟಿ ಒದಗಿಸಲು ಅವಕಾಶ ಕೊಟ್ಟು ಸಾಕ್ಷ್ಯ ವಿಚಾರಣೆಗೆ ಕೋರ್ಟ್ ದಿನಾಂಕ ನಿಗದಿಪಡಿಸಲಿದೆ. ದೋಷಾರೋಪ ನಿಗದಿ ಬಳಿಕ ಏನಾಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಸಾಕ್ಷ್ಯ ವಿಚಾರಣೆ ನಡೆಯೋದ್ರಿಂದ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ, ತಾಂತ್ರಿಕ ಸಾಕ್ಷ್ಯಗಳು, FSL ವರದಿಗಳು, ತಜ್ಞರು, ತನಿಖಾಧಿಕಾರಿಗಳ ಸಾಕ್ಷ್ಯ ವಿಚಾರಣೆ ನಡೆಯಲಿದೆ. ಅಲ್ಲದೆ ಅವರ ಪಾರ್ಟಿ ಸವಾಲ್ ಕೂಡ ನಡೆಯಲಿದೆ. ಅದಾದ ಬಳಿಕ ಮತ್ತೊಮ್ಮೆ ಆರೋಪಿಗಳ ಹೇಳಿಕೆ ದಾಖಲಿಸಿ 2 ಕಡೆ ವಕೀಲರ ವಾದ ಮಂಡನೆ ಆಲಿಸಿ ಕೋರ್ಟ್ ತೀರ್ಪು ಪ್ರಕಟಿಸಲಿದೆ. ಇಷ್ಟೆಲ್ಲಾ ಪ್ರಕ್ರಿಯೆ ಮುಗಿಯಲು ಕನಿಷ್ಠ 1 ವರ್ಷ ಕಾಲ ಬೇಕಾಗಬಹುದು. ಹೀಗಾಗಿ ಅಲ್ಲಿವರೆಗೂ ದರ್ಶನ್ಗೆ ಕಂಬಿ ಹಿಂದಿನ ನರಕವೇ ಗತಿ. ರಮೇಶ್, TV9 ಬೆಂಗಳೂರು.